ನೆಲಮಂಗಲ ಪಟ್ಟಣದಲ್ಲಿ ಭಾನುವಾರ ಜಾನಪದ ಸೊಗಡಿನ ಜೋಕುಮಾರಸ್ವಾಮಿ ಸಂಪ್ರದಾಯ ವೈಭವದಿಂದ ನೆರವೇರಿತು. ಗಣೇಶನ ವಿಸರ್ಜನೆ ನಂತರ ಗಂಗಾಮತ ಸಮಾಜದ ಮಹಿಳೆಯರು ಸಿಂಗರಿಸಿದ ಬಿದಿರಿನ ಬುಟ್ಟಿಯಲ್ಲಿ ಜೋಕುಮಾರಸ್ವಾಮಿಯ ಪ್ರತಿಮೆಯನ್ನು ಇಟ್ಟು ಮನೆ ಮನೆಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ಜೋಕುಮಾರಸ್ವಾಮಿಗೆ ಕಡುಬಿನ ಬದಲಿಗೆ ನುಚ್ಚು, ಪುಂಡಿ ಪಲ್ಯ, ಕಟಕು ರೊಟ್ಟಿ, ಮೆಣಸಿನಕಾಯಿ, ಉಪ್ಪು ಮುಂತಾದ ಸಾಂಪ್ರದಾಯಿಕ ನೈವೇದ್ಯಗಳನ್ನು ಸಮರ್ಪಿಸಲಾಯಿತು. ಮನೆ ಮನೆಗೆ ತೆರಳುವಾಗ ಜನರು ತಮ್ಮ ಕಷ್ಟ ಸಂಕಷ್ಟಗಳನ್ನು ಜೋಕುಮಾರಸ್ವಾಮಿಗೆ ಅರ್ಪಣೆ ಮಾಡಿ ಅವುಗಳನ್ನು ಶಿವನಿಗೆ ತಿಳಿಸುವ ನಂಬಿಕೆಯನ್ನು ವ್ಯಕ್ತಪಡಿಸಿದರು. ಪೌರಾಣಿಕ ಕಥೆಗಳ ಪ್ರಕಾರ ಜೋಕುಮಾರಸ್ವಾಮಿ ಗಂಗಾಮತ ಸಮಾಜದ ಆರಾಧ್ಯ ದೈವವಾಗಿದ್ದು, ಆತನ ಪೂಜೆಯಿಂದ ವರುಣ ದೇವರ ಕೃಪೆ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಮಳೆಗಾಲದಲ್ಲಿ ರೈತರು ಉತ್ತಮ ಮಳೆಗಾಗಿ ಜೋಕುಮಾರಸ್ವಾಮಿಯನ್ನು ಭಜಿಸುತ್ತಾರೆ. ಹುರಿ ಮೀಸೆಯ ಜೋಕುಮಾರಸ್ವಾಮಿಯನ್ನು ಬೇವಿನ ತಪ್ಪಲಲ್ಲಿ ಪ್ರತಿಷ್ಠಾಪಿಸಿ 7 ದಿನಗಳ ಕಾಲ ಪಟ್ಟಣದ ಬೀದಿ ಬೀದಿಗಳಲ್ಲಿ ಸಂಚಾರ ಮಾಡಿಸುವ ಸಂಪ್ರದಾಯ ಇದೆ. ಜೋಕುಮಾರಸ್ವಾಮಿಯನ್ನು ಹೊತ್ತು ಸಂಚರಿಸುವ ಕಾರ್ಯವನ್ನು ಶೋಭಾ ಕೋಲ್ಕಾರ್, ಕಾಶವ್ವ ಕೋಲ್ಕಾರ್, ಲಕ್ಷ್ಮೀ ಕೋಲ್ಕಾರ್, ನಿಂಗವ್ವ ಇಂಚಲ್ ಮುಂತಾದ ಮಹಿಳೆಯರು ಕೈಗೊಂಡಿದ್ದು, ಜೋಕುಮಾರಸ್ವಾಮಿಯ ಲೀಲಾವಳಿಗಳನ್ನು ಹಾಡುತ್ತಾ ಮನೆ ಮನೆಗಳಲ್ಲಿ ಬೆಣ್ಣೆ, ಎಣ್ಣೆ, ಉಪ್ಪು, ಹುಣಸೆಕಾಯಿ, ಜೋಳ, ಅಕ್ಕಿ ಮತ್ತು ಇತರೆ ಧಾನ್ಯಗಳನ್ನು ಸಂಗ್ರಹಿಸಿದರು. ಜೋಕುಮಾರಗೆ ಎಣ್ಣೆ ಬೆಣ್ಣೆ ಕೊಡಿರವ್ವ, ಅಡ್ಡಡ್ಡ ಮಳೆ ಬಂದು ದೊಡ್ಡ ದೊಡ್ಡ ಕೆರೆ ತುಂಬಲಿ ಎಂಬ ಹಾರೈಕೆ ಗೀತೆಗಳೊಂದಿಗೆ ಮನೆ ಮನೆಗೆ ಶುಭಾಶೀರ್ವಾದಗಳನ್ನು ನೀಡುತ್ತಾ ಧನ ಧಾನ್ಯ ಸಮೃದ್ಧಿಯಾಗಲಿ ಎಂದು ಕುಟುಂಬಗಳನ್ನು ಹರಸಿದರು.